ಲಕ್ಷಾಂತರ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ನಾಗರಿಕ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ. ಈ ಪರೀಕ್ಷೆ ಇದೇ ರವಿವಾರ ನಡೀತಾ ಇದೆ, ಆಗಸ್ಟ್ 2ನೇ ತಾರೀಕು. 3991 ಹುದ್ದೆಗಳಿಗೆ ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಪರೀಕ್ಷಾ ತಯಾರಿಗಳು ಹೇಗಾಗ್ತಾ ಇದೆ, ಜೊತೆಗೆ ಈ ಪ್ರಮುಖವಾಗಿ ಈ ಬಾರಿ ಈಗ ನಡೀತಿರುವಂಥ ಪರೀಕ್ಷೆಗೆ ಏನೇನೆಲ್ಲ ಸಿದ್ಧತೆಗಳಾಗಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರಮುಖವಾಗಿ ನಿರ್ದೇಶಕರಾಗಿರುವಂತಹ ಎಚ್ ಪ್ರಸನ್ನ ಅವರಿದ್ದಾರೆ. ಮಾತಾಡ್ಸೋಣ ಸರ್. ಮೊದಲನೇದಾಗಿ, ಈಗ ಇತ್ತೀಚಿನ ರಾಜ್ಯದ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಟ್ರಸ್ಟ್ಫುಲ್ ಆಗಿ ತಮಗೆ ಈ ಜವಾಬ್ದಾರಿ ಸಿಕ್ಕಿರುವಂಥದ್ದು. ಹೀಗಾಗಿ ಈಗ 3991 ಪರೀಕ್ಷೆಗಳಿಗೆ ಹುದ್ದೆಗಳಿಗೆ ತಾವು ನಡೆಸಿರುವಂತಹ ಪರೀಕ್ಷೆಗೆ ಎಷ್ಟು ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಹೇಗೆಲ್ಲ ನಡೆಸ್ತಾ ಇದ್ದಾರೆ, ಎಷ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇದೆ? ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ರೀತಿ ನೋಟಿಫಿಕೇಷನ್ ಮಾಡಿದ್ವಿ. ಸರ್ಕಾರದ ಆದೇಶದಂತೆ ಎಚ್ ಕೆ ಪೋಸ್ಟ್ಗಳಿಗೆ ಪ್ರತ್ಯೇಕ ಪರೀಕ್ಷೆ ನಡೆಸಬೇಕು, ನಾನ್ ಎಚ್ ಕೆ ಪೋಸ್ಟ್ಗಳಿಗೆ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಬೇಕಾಗತ್ತೆ. ನಾವು 72,000ದಷ್ಟು ಎಚ್ ಕೆ ಪೋಸ್ಟ್ಗಳಿಗೆ ಮತ್ತು 3,77,000 ಅದಷ್ಟು ಅರ್ಜಿಗೆ ನಾನ್ ಎಚ್ ಕೆಗೆ ನೋಂದಣಿಯಾಗಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬೆಳಿಗ್ಗೆ ನಾನ್ ಎಚ್ ಕೆ ಪೋಸ್ಟಿಗೆ ಪರೀಕ್ಷೆಯನ್ನು ನಡೆಸ್ತೀವಿ. ಮಧ್ಯಾಹ್ನ 8 ಜಿಲ್ಲೆಗಳಲ್ಲಿ ನಾವು ಎಚ್ ಕೆಗೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ನಡೆಸ್ತೀವಿ. ಅತ್ಯಂತ ಹೆಚ್ಚು ಅಂದರೆ 2 ಲಕ್ಷದಷ್ಟು ಅರ್ಜಿಗಳು ಬೆಂಗಳೂರಿಗೇ ಬಂದಿತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ. ಅಷ್ಟು ಮಕ್ಕಳಿಗೆ ನಾವು ಬೆಂಗಳೂರಿಗೆ ಕರೆದು ಎಕ್ಸಾಮ್ ಬರೆಯುವಂಥದ್ದು ಕಷ್ಟ ಅಂತೇಳಿ ನಾವು ಒಂದಷ್ಟು ಅವರವರ ಜಿಲ್ಲೆಗಳಲ್ಲೇ ನಾವು ಅಕಾಮಿಡೇಟ್ ಮಾಡಿದ್ದೀವಿ. ಇನ್ನು ಬೆಂಗಳೂರಲ್ಲಿ ಸಹ ನಾವು 80,000ದಷ್ಟು ಬರೆಸ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ 883 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ತಮ್ಗೆ ಗೊತ್ತಿರುವಂತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಪರೀಕ್ಷೆ ನಡೆಸುವಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿರುವಂಥದ್ದು. ನಾವು ಮತ್ತು ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರುತ್ತೆ. ಈ ಸಿವಿಲ್ ಕಾನ್ಸ್ಟೇಬಲಿಗೆ ಒಂದೇ ಪತ್ರಿಕೆ ಇದೆ. ಹಾಗಾಗಿ ಎಚ್ ಕೆದು ಮಧ್ಯಾಹ್ನ ಮತ್ತು ನಾನ್ ಎಚ್ ಕೆದು ಮಾರ್ನಿಂಗ್ ನಾವು ಪರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಇದಕ್ಕೆ ತುಂಬ ಸೀರಿಯಸ್ಸಾಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ ಏನು ಅಂತಂದರೆ, ಕೊನೆಯ ಮೂಮೆಂಟಲ್ಲಿ ಕೆಲವರು ಬೇರೆ ಬೇರೆ ಏನಾದ್ರೂ ಸುದ್ದಿಗಳನ್ನ ಹರಡಿಸುವಂಥದ್ದು ಸಾಧ್ಯತೆಗಳಿರುತ್ತೆ. ನಾವು ಸರ್ಕಾರ ಆಗಲಿ ಪ್ರಾಧಿಕಾರ ಆಗಲಿ ಅತ್ಯಂತ ಜವಾಬ್ದಾರಿಯಿಂದ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ತಾವು ಕೊನೆ ಎಕ್ಸಾಮ್ ಹತ್ರ ಬಂದಾಗ ತಾವು ಸ್ವಲ್ಪ ರಿವಿಷನ್ನು ಮತ್ತೊಂದು ಮಾಡೋದಿರುತ್ತೆ. ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಸುದ್ದಿಗಳು ಬಂತು ಅಂತಿದ್ದಂಗೆ ತಾವು ತಲೆ ಬಿಸಿ ಮಾಡಿ ಅದ್ರ ಹಿಂದೆ ಹೋಯಿತು ಅಂತಂದರೆ ನಿಮ್ಮ ಪರೀಕ್ಷೆ ಮೇಲೆ ಎಫೆಕ್ಟ್ ಆಗುತ್ತೆ. ಪರೀಕ್ಷೆ ಪಾರದರ್ಶಕವಾಗಿ ನಡೆಸುವಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, SP ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡುವಂಥದ್ದಕ್ಕೆ, ಇಂಪರ್ಸನೇಷನ್ ಅಂದರೆ ಯಾರು ಅರ್ಜಿ ಹಾಕಿದ್ದಾರೆ ಅವರೇ ಬಂದು ಪರೀಕ್ಷೆ ಬರೆಯುವಂಥದ್ದಕ್ಕೆ ಏನೆಲ್ಲ ತಂತ್ರಜ್ಞಾನಗಳನ್ನ ಬಳಸ್ಬೋದು ಅದನ್ನೆಲ್ಲ ನಾವು ಬಳಕೆ ಮಾಡ್ತಾಯಿದ್ದೀವಿ. ಆಮೇಲೆ ಹಿಂದೆಲ್ಲ ಪೊಲೀಸು PSI ಅಂತಂದರೆ, ವಿಶೇಷವಾಗಿ PSIಯಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಬ್ಲೂಟೂತು ಮಾಡ್ತಾರೆ, ಅದು ಇದು ಅಂತ ತಮಗೆಲ್ಲ ಗೊತ್ತಿದೆ. ಅದಕ್ಕೆ ಬೇಕಾಗಿ ನಾವು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ, ಕೇಂದ್ರಕ್ಕೆ ಅಲ್ಲ ಪ್ರತಿ ಕೊಠಡಿಗೆ ಜಾಮರ್ನ ಅಳವಡಿಸ್ತಾ ಇದ್ದೀವಿ ನಾವು. ಪ್ರತಿ ಕೊಠಡಿಗೆ ಜಾಮರು. ಹಾಗಾಗಿ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ಮತ್ತು ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿ, ತಮಗೆ ಆಲ್ ಟಿಕೆಟ್ ಜೊತೆಗೇ ನಾವು ನಿಮಗೆ ಡ್ರೆಸ್ ಕೋಡನ್ನು ಕಳಿಸ್ಕೊಟ್ಟಿದ್ದೀವಿ. ಆದರೂ ಕೆಲವು ವಿದ್ಯಾರ್ಥಿಗಳು ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ. ಆಮೇಲೆ ಬಂದು ಪರೀಕ್ಷಾ ಕೇಂದ್ರದಲ್ಲಿ ಬಂದುಬಿಟ್ಟು ನಂದು ಫುಲ್ ಶರ್ಟ್ ಹಾಕಿದ್ದನ್ನು ನನ್ನ ಪೊಲೀಸವರು ಕಟ್ ಮಾಡಿಬಿಟ್ರು, ನಂದು ಶೂ ಹಾಕಿದ್ದನ್ನು ಕಿತ್ತು ಬಿಸಾಡಿಬಿಟ್ರು, ಜೀನ್ಸ್ ಪ್ಯಾಂಟಲ್ಲಿ 8 ಜೋಬಿತ್ತು, ಜೀನ್ಸ್ ಪ್ಯಾಂಟನ್ನು ಬಿಚ್ಚಿಸಿದ್ರು. ನಾವು ಡ್ರೆಸ್ ಕೋಡಲ್ಲೇ ನಿಮಗೆ ಕ್ಲಿಯರಾಗಿ ಹೇಳಿದ್ದೀವಿ, ನೀವು ಫುಲ್ ತೋಳು ಹಾಕ್ಕೊಂಡು ಬರಬೇಡಿ, ಯಾವುದೇನೇ ವಾಚು ಎಲೆಕ್ಟ್ರಾನಿಕ್ ಡಿವೈಸಸ್ ತರಬೇಡಿ, ಹೆಚ್ಚು ತೋಳಿರುವಂಥ ಪ್ಯಾಂಟನ್ನು ಹಾಕಬೇಡಿ, ಶೂ ಆದರೂ ಯಾಕೆ ಹಾಕ್ಕೊಂಡು ಬರ್ತೀರಾ? ಹಾಕ್ಕೊಂಡು ಬಂದಮೇಲೆ ಪೊಲೀಸವ್ರು ಬಿಚ್ಚಿಸಿದ್ರಿ ಅಂತೇಳಿ ನೀವು ಮಾಧ್ಯಮದಲ್ಲಿ ಎಲ್ಲ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಹಾಕ್ತೀರಾ. ನಿಮಗೆ ಮೊದಲೇ ಹೇಳಿದ್ರು ಸಹ ಯಾಕೆ ಆ ರೀತಿ ಮಾಡ್ತೀರಾ? ಅದು ನಿಮಗೆ ಏನೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ, ಪಾರದರ್ಶಕವಾಗಿ ಪರೀಕ್ಷೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಡ್ರೆಸ್ ಕೋಡ್ ಮಾಡಿದ್ದೀವಿ. ದಯಮಾಡಿ ವಿದ್ಯಾರ್ಥಿಗಳು ಸಹಕರಿಸ್ರಿ. ಕೆಲವರು ಈ ಥರ ನ್ಯೂಸೆನ್ಸ್ ಮಾಡುವಂಥದ್ದೇ ಒಂದು ಸಣ್ಣ ವರ್ಗ ಇರುತ್ತೆ, ನೀವು ಅವ್ರ ಹಿಂದೆ ಹೋಗೋಕ್ಕೆ ಹೋಗಬೇಡಿ. ಯಾರು ಸೀರಿಯಸ್ಸಾಗಿ ಓದ್ತಾ ಇದ್ದೀರಾ ದಯಮಾಡಿ ನಮ್ಮ ಒಂದು ನಿಯಮಕ್ಕೆ ಬೆಲೆ ಕೊಡಿ, ನೀವು ಪರೀಕ್ಷೆ ಬರೀರಿ. ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ನ್ಯಾಯ ಸಿಗುತ್ತೆ.
ನಮ್ಮ ಕಡೆಯಿಂದ ಎಲ್ಲ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಿಮ್ಮ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಸರ್, ಈ ಬಾರಿಯ ಪರೀಕ್ಷಾ ಅಭ್ಯರ್ಥಿಗಳಿಗೆ ಈ ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು, ಜೊತೆಗೆ ತಾವು ಹೇಳಿದ್ರಿ ಪ್ರತಿ ಕೊಠಡಿಗೂ ಕೂಡ ನಾವು ಒಂದು ಜಾಮರ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಈಗ ಮತ್ತೊಂದು ವಿದ್ಯಾರ್ಥಿಗಳೇನೆಂದರೆ ಅವರಿಗೆ ಈ ಹಿಂದಿನ ಪರೀಕ್ಷೆಗಳ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದಾಗ ಈ ಬಾರಿ ಅವರಿಗೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು KA ತೆಗೆದುಕೊಂಡಿದೆ, ಈ ಸ್ಕ್ವಾಡ್ಗಳಾಗಿರ್ಬೋದು, ಜೊತೆಗೆ ಇನ್ಚಾರ್ಜ್ಗಳಾಗಿರ್ಬೋದು, ಅವರಿನ ಡಿಪಾರ್ಟ್ಮೆಂಟಿಂದ ಹೇಗೆ ನೇಮಕ ಮಾಡ್ಕೊಳ್ತಿದ್ದೀರಾ, ಜೊತೆಗೆ ನಮ್ಮ PU ಶಿಕ್ಷಕರನ್ನ ಕೂಡ ಇದಕ್ಕೆ ವ್ಯವಸ್ಥಿತವಾಗಿ ಬಳಕೊಂಡು, ಅಂದರೆ ಯಾವುದೇ ರೀತಿಯಂತಹ ಲೋಪದೋಷಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥದ್ದು. ಈಗಾಗಲೇ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಹಾಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಹ ಇತ್ತೀಚಿನ ಪರೀಕ್ಷೆಗಳಲ್ಲಿ ಸಣ್ಣ ಅತಾಚುರಿ ಆಯಿತು ಅಂತಂದ್ರೂ ಬೇರೆ ಬೇರೆ ರೀತಿ ಕೆಲವರು ಕಾಯ್ತಾ ಇರುವಂಥವ್ರು ಮಾಡ್ತಾರೆ ಅಂತ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಜವಾಬ್ದಾರಿ ಇರ್ತಾರೆ. ತಮ್ಗೆ ಗೊತ್ತಿರುವಂತೆ ಪರೀಕ್ಷಾ ಕೇಂದ್ರದೊಳಗಡೆ ನೋಡಿ, ಪರೀಕ್ಷಾ ಅಕ್ರಮಗಳು ಯಾವ್ಯಾವ ರೀತಿ ನಡೆಯುತ್ತೆ ಅಂತನ್ನುವಂಥದ್ದು ತಾವು ಈ ಹಿಂದಿನ ದಿನಗಳಲ್ಲಿ ನೋಡಿದ್ದೀರಾ. ಪರೀಕ್ಷೆ ಕೇಂದ್ರದಲ್ಲಿ, ಪರೀಕ್ಷೆ ನಂತರ ಈ ಥರದ್ದೆಲ್ಲ ಒಂದಷ್ಟಿದೆ. ಅದಕ್ಕೇನೆಲ್ಲ ನೋಡಿ, 100% ಫ್ರಿಸ್ಕಿಂಗ್ ವಿತ್ ಏನು ಮೆಟಲ್ ಡಿಟೆಕ್ಟರ್ನ ಮಾಡಿ ನಾವು ಮಾಡುವಂಥದ್ದು. ಕೆಲವು ಸೂಕ್ಷ್ಮ ಜಿಲ್ಲೆಗಳಲ್ಲಿ ENT ಡಾಕ್ಟರ್ಗಳನ್ನ ಸಹ ನಾವು ಪರೀಕ್ಷಾ ಕೇಂದ್ರದಲ್ಲಿ ENT ಡಾಕ್ಟರು ಅವರಿಲ್ಲ ಅಂದರೆ ENT ಎಕ್ಸ್ಪರ್ಟ್ಸನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಲ್ಲ ಜಿಲ್ಲಾಧಿಕಾರಿಗಳು ಹೈರ್ ಮಾಡಿದ್ದಾರೆ. ಎಕ್ಸಾಮ್ ಸೆಂಟ್ರಲ್ಲಿ ಇರ್ತಾರೆ ಕೇಂದ್ರಗಳಿಗೆ. ಯಾಕೆಂತಂದರೆ ತಮಗೆ ಗೊತ್ತಿದೆ, ಹಿಂದೆ ಎಲ್ಲ ಕಿವಿ ಒಳಗಡೆ ಅದು ಕಣ್ಣಿಗೆ ಸಹ ಕಾಣ್ದಿಲ್ದಿರೋ ಥರ ಎಲ್ಲ ಇಟ್ಕೊಂಡು ಹೋಗಿ ಎಲ್ಲ ಮಾಡಿರುವಂಥದ್ದಕ್ಕೆ ಅದು ಕೆಲವೊಮ್ಮೆ ENT ಡಾಕ್ಟರ್ ಬೇಕಾರೆ, ಅದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಕೊಠಡಿನಲ್ಲಿ CC ಕ್ಯಾಮ್ರಾ ಹಾಕಿ ಜಿಲ್ಲಾ ಕಂಟ್ರೋಲ್ ರೂಮಲ್ಲಿ ಮಾನಿಟ್ರ್ ಮಾಡ್ತಾರೆ. ನಿಮ್ಮದು ಪ್ರತಿ ರೂಮಲ್ಲಿ ಜಾಮರ್ ಹಾಕಿರ್ತಾರೆ. ಏನು ಟ್ರೆಜರಿಯಿಂದ ಪ್ರಾಚಾರ್ಯರ ಕೊಠಡಿಗೆ ಬರುತ್ತೆ ಪ್ರಶ್ನೆ ಪತ್ರಿಕೆ ಬಂಡಲ್ಲು, ಕನಿಷ್ಠ 5 ವಿದ್ಯಾರ್ಥಿಗಳನ್ನ ಕರೆದು ನಿಮ್ಮನ್ನು ನಿಲ್ಲಿಸಿ ನಿಮ್ಮ ಸಮಕ್ಷಮದಲ್ಲಿ ನಾನು ಕ್ವಶನ್ ಪೇಪರ್ ಬಂಡಲ್ನ ಓಪನ್, ಅಂದರೆ ಕ್ವಶನ್ ಪೇಪರ್ ಓಪನ್ ಆಗಲ್ಲ, ಅಲ್ಲಿ ಬಂಡಲ್ ಟ್ರಂಕ್ ಓಪನ್ ಆಗುತ್ತೆ. ಅದರ ನಂತರ ಕ್ಲಾಸ್ ರೂಮಿಗೆ ಹೋಗ್ತಾರೆ. ಕ್ಲಾಸ್ ರೂಮಿಂದ ಮತ್ತೆ ಬಂದಾಗ ಸಹ ಕನಿಷ್ಠ ಆ ಸೆಂಟ್ರಿನ 5 ವಿದ್ಯಾರ್ಥಿಗಳು ಮತ್ತೆ OMR ಪ್ಯಾಕ್ ಮಾಡೋ ತನಕ ವಾಚ್ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಂದರೆ ಉದ್ದೇಶ ಏನು ಅಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ಸೋಷಿಯಲ್ ಮೀಡಿಯಾ ಇಂಟರ್ಪ್ಟ್ ಮಾಡ್ತೀನಿ. ಈಗ ಸಾಮಾನ್ಯವಾಗಿ ಪರೀಕ್ಷೆ ಮುಗಿಯೋಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಯಾವುದೋ ಆರೋಪ ಬರೋದಿಲ್ಲ. ಮುಗಿದ ನಂತರ ಇಲ್ಲ ಆ ಕೇಂದ್ರಗಳಲ್ಲಿ ಲೀಕ್ ಆಗಿದೆ ಅಂತೆ, ಮೊದಲೇ ಬಂದಿತ್ತು ಅಂತ ಹೇಳ್ತಾರೆ. ಆ ದೃಷ್ಟಿಕೋನದಿಂದ ಇಂತಹ ಮಾತುಗಳು ಮತ್ತು ಇಂತಹ ಆತಂಕ ಮತ್ತು ಸಮಾಜದಲ್ಲಿ ಒಂದಿಷ್ಟು ಗೊಂದಲಗಳನ್ನು ಹುಟ್ಟು ಮಾಡೋದಕ್ಕಿಂತ ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆ ಮುಗಿಯೋಕ್ಕಿಂತ ಮೊದಲು ಏನನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು, ಯಾವುದನ್ನು ಅವರು ವೆರಿಫೈ ಮಾಡ್ಕೋಬೇಕು, ಯಾವುದನ್ನು ವೆರಿಫೈ ಮಾಡಿಕೊಂಡ್ರೆ ಪರೀಕ್ಷೆ ಸುಗಮವಾಗಿ ನಡೀತಾ ಇದೆ ಅನ್ನೋಂಥದ್ದು ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳ ದೃಷ್ಟಿಕೋನದಿಂದ ತಾವೇನು ಪರಿಶೀಲನೆ ಮಾಡಬೇಕು ಅವರು? ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಕ್ಟ್ಲಿ ತಾವು ಹೇಳ್ದಂಗೆ ಅವ್ರಿಗೆ ಅನುಮಾನ ಇರುವಂಥದ್ದು ಪರೀಕ್ಷಾ ಕೇಂದ್ರದಲ್ಲಿ ನಂತರ ಅನ್ನುವಂಥದ್ದು. ಅದಕ್ಕೆ 2 ವಿಶೇಷವಾಗಿ ನಾವು ಈ ಸರಿ ಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಏನಾಗ್ತಿತ್ತು, ಟ್ರೆಜರಿಯಿಂದ ಪ್ರಿನ್ಸಿಪಲ್ ಚೇಂಬರಿಗೆ ಜಿಲ್ಲಾಧಿಕಾರಿಗಳು 3 ಮ್ಯಾನ್ ಕಮಿಟಿನಲ್ಲಿ ತಗೊಂಡೋಗಿ ಕ್ವಶನ್ ಪೇಪರ್ ಬಾಕ್ಸನ್ನು ಕೊಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಕೊಠಡಿಗೆ ಹೋಗುವಂಥದ್ದು ಜಸ್ಟ್ ಒಂದು ಎನ್ವಲಪ್ ಕವರ್, ಅಂದರೆ ಪ್ಲಾಸ್ಟಿಕ್ ಎನ್ವಲಪ್ ಕವರ್ಲಿ. ಹುಡುಗರಿಗೆ ಏನು ಭಾವನೆ, ಓ ಇದೇ ಥರ ಬಂದುಬಿಟ್ಟಿದೆ, ಆ ಥರ ಬಂದಿರಲ್ಲ. ಆದರೆ ಅದು ಹುಡುಗರಿಗೆ ಪಾಪ ಹೆಂಗೆ ಗೊತ್ತಾಗುತ್ತೆ, ನಾವು ಅದಕ್ಕೆ ಏನಾದರೂ ಮಾಡಿದೆ. ಅದಕ್ಕೆ ಸರಿ ಪ್ರಥಮ ಬಾರಿಗೆ ನಾವೇನು ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಟ್ರೆಜರಿಯಿಂದ ಪ್ರಾಚಾರ್ಯರ ಕೊಠಡಿಗೆ ತಗೊಂಡೋಗಿ ಏನಿಡ್ತಾರೆ, ನಿಯರ್ ಬೈ ಕೊಠಡಿಯ ಅಟ್ಲೀಸ್ಟ್ 5 ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್ ಥರ ಪ್ರಿನ್ಸಿಪಾಲ್ ಕೊಠಡಿಗೆ ಕರೀರಿ ಅಂತ ಹೇಳಿದ್ದೀವಿ. ನಾವು ಮಾನಿಟ್ರ್ ಮಾಡ್ತೀವಿ ಎಲ್ಲ ಓಕೆ, ಬಟ್ ಆದರೆ ಹುಡುಗರು ನೋಡಬೇಕಲ್ಲ, ನಾವು ಹೇಳಿದ್ದೆ ಸರಿ ಅಂತ ಅನ್ಬಾರ್ದು ಹುಡುಗರು. ಅದಕ್ಕೆ ಹುಡುಗರು ಅವ್ರೇನು ಮುಟ್ಟೋದಕ್ಕೆ ಬಿಡಲ್ಲ. ನಾವು ಹುಡುಗರು ನಿಂತ್ಕೊಂಡು ಮುಟ್ಟಿದ್ರೂ ಅಲ್ಲೇನದು ಕ್ವಶನ್ ಪೇಪರ್ ಏನು ಕಾಣಲ್ಲ. ಅಲ್ಲಿ ಟ್ರಂಕನ್ನು ಕಟ್ ಮಾಡಿ, ಟ್ರಂಕನ್ನು ಓಪನ್ ಮಾಡಿ, ಬಾಕ್ಸನ್ನು ತೆಗೆದು ಏನು 24 ಒಂದೊಂದು ರೂಮಿಗೆ ಒಂದೊಂದು ಪ್ಯಾಕೆಟ್ ಮಾಡಿರ್ತಾರೆ, ಅದನ್ನು ವಿದ್ಯಾರ್ಥಿಗಳು ನೋಡಿ ವಿದ್ಯಾರ್ಥಿಗಳ ಹತ್ರ ಒಂದು ಸೈನ್ ಮಾಡಿಸ್ತಾರೆ. ಆಮೇಲೆ ಅವ್ರು ಕೊಠಡಿಗೆ ಹೋಗ್ತಾರೆ. ಕೊಠಡಿಗೆ ಹೋಗಿ ಆದಮೇಲೆ ಅಲ್ಲಿ ಏನು ಪ್ಯಾಕ್ ಹೋಗಿರುತ್ತೆ ಅದನ್ನಂತೂ ಹುಡುಗರು ಸಮಕ್ಷಮ ಓಪನ್ ಮಾಡೋದು ಈಗಲೂ ಪ್ರಾಕ್ಟೀಸ್ ಇದೆ. ಓಪನ್ ಮಾಡಿ ಎಲ್ಲ ಎಕ್ಸಾಮ್ ಆದಮೇಲೆ ಇಲ್ಲಿವರೆಗೊಂದಿತ್ತು ಏನಂತಂದರೆ, ಆಬ್ಸೆಂಟ್ ಆಗಿರೋ ಹುಡುಗರು ಪೇಪರ್ಗಳನ್ನ ಮೊದಲೇ ತಗೊಳ್ತಾಯಿದ್ರು. ಅಲ್ಲಿ ಒಂದು ಭಯ ಇತ್ತು ಕೆಲವು ವಿದ್ಯಾರ್ಥಿಗಳಿಗೆ. ಏಕೆಂದರೆ ನಮಗೆ ಪೇಪರು ಬೇರೆಯವರಿಗೆ ಎಲ್ಲೂ ಸಿಗಲ್ಲ, ಆಬ್ಸೆಂಟ್ ಆಗಿರೋ ಪೇಪರ್ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಈ ಸರಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಬ್ಸೆಂಟ್ ಆಗಿದ್ದರೆ ಒಂದು ರೂಮಲ್ಲಿ 24 ವಿದ್ಯಾರ್ಥಿಗಳಿರ್ತಾರೆ, 10 ಹುಡುಗರು ಆಬ್ಸೆಂಟ್ ಆಗಿದ್ದಾರೆ. 10 ಹುಡುಗರು ಎಲ್ಲಿ ಕೂರ್ತಾರೆ ಆ ಡೆಸ್ಕ್ ಮೇಲೇ ಅವರ ಕ್ವಶನ್ ಪೇಪರ್ OMR ಪರೀಕ್ಷೆ ಮುಗಿಯೋ ತನಕ ಇರಬೇಕು. 15 ನಿಮಿಷ ಮೊದಲು ಪರೀಕ್ಷೆದೊಂದು ಬೆಲ್ ಆಗುತ್ತೆ. ಆ ಟೈಮಲ್ಲಿ ಇನ್ವಿಜಿಲೇಟರ್ ಅದನ್ನು ತಗೊಂಡು ಪ್ಯಾಕ್ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಪರೀಕ್ಷೆ ಮುಗೀತು, ಇನ್ವಿಜಿಲೇಟ್ರು ಎಲ್ಲ OMRನ ಕಲೆಕ್ಟ್ ಮಾಡ್ಕೊಂಡು ಪ್ರಿನ್ಸಿಪಾಲ್ ಕೊಠಡಿಗೆ ತಗೊಂಬರ್ತಾರೆ. ಆವಾಗ ಸಹ ಮಿನಿಮಮ್ 5 ವಿದ್ಯಾರ್ಥಿಗಳನ್ನ ನಿಲ್ಲಿಸ್ಕೊಂಡು ಅದನ್ನು ಸ್ಕ್ಯಾನಿಂಗ್ ಸೆಂಟ್ರಿಗೆ ಕಳಿಸುವಂಥದ್ದಕ್ಕೆ ಅಥವಾ KEಗೆ ಕಳಿಸುವಂಥದ್ದಕ್ಕೆ ವಿದ್ಯಾರ್ಥಿಗಳ ಸಮಕ್ಷಮ ಪ್ಯಾಕ್ ಮಾಡಿ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಪರೀಕ್ಷೆ ಆದ ನಂತರ ಈ ವರ್ಷ ನಾವು ಸುಮಾರು 5 ಜಿಲ್ಲೆಗಳಲ್ಲಿ ನಾವು
ಅಲ್ಲಲ್ಲೇ ಎರಡೆರಡು ಜಿಲ್ಲೆದು ಸ್ಕ್ಯಾನಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ.